ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಡುಬಿದ್ರೆಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇವತ್ತು ನಾವು ಆಗಮಿಸಿದ್ದೇವೆ. ಇದು ಹೊಸದಾಗಿ ಬಂದದ್ದಲ್ಲ. 30-40 ವರ್ಷಗಳಿಂದಲೂ ನಾವಿಲ್ಲಿ ಬರ್ತಾ ಇದ್ದೇವೆ. ದೇವರು ತುಂಬ ಇಲ್ಲಿ ಕಾರಣಿಕ. ಹೋದ ಕಡೆಯೆಲ್ಲ ದೇವರು ಅಂದರೆ ಕಾರಣಿಕವಾದದ್ದಕ್ಕೆ ದೇವರು ಅಂತ ಹೇಳೋದು. ಆದರೆ ವಿಶೇಷವಾಗಿ ಪಡುಬಿದ್ರೆಯಲ್ಲಿ ಮಹಾಗಣಪತಿಯ ದಿವ್ಯ ಶಕ್ತಿಯಲ್ಲಿ ಬಹಳ ವಿಜೃಂಭಿಸುತ್ತದೆ. ಇಲ್ಲಿ ಮಾಡಿಕೊಂಡಂಥ ಪ್ರಾರ್ಥನೆಯೆಲ್ಲ ಬಹುಬೇಗ, ಅಂದರೆ ಸುಲಿದ ಬಾಳೆ ಹಣ್ಣಿನ ಹಾಗೆ ಅಷ್ಟು ಸುಲಭ. ಅದರ ಜೊತೆಗೆ ಕಬ್ಬನ್ನು ನಾವು ಸಿಗಿದು ರಸವನ್ನು ತೆಗೆದು ಕಷ್ಟಪಡಬೇಕಾದ್ದಿಲ್ಲ. ಆ ಕಬ್ಬಿನ ಹಾಲೇ ಬರ್ತದೆ. ನೋಡಿ, ನಾನು ಆಡುವಾಗಲೇ ಬಾಯಿ ತಪ್ಪಿ ಆಡಿದೆ, ಕಬ್ಬು ಮತ್ತು ಬಾಳೆಹಣ್ಣು ಅಂತ ಹೇಳಿದೆ ಅಲ್ವಾ. ಪಡು ಬಿದ್ದರೆ ಅಂತ. ಪಡು ಅಂತಂದ್ರೆ ಏನು? ನಮ್ಮ ದೋಷಗಳು ಪಡು ಬೀಳಬೇಕು, ಅದು ಬೀಳುವಂಥ ಜಾಗ ಇದು. ಇಂತಹ ಜಾಗದಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಶಿಷ್ಯರಾಗಿರ್ತಕ್ಕಂತಹ ಮತ್ತು ನಮ್ಮ ಮಕ್ಕಳಾಗಿರ್ತಕ್ಕಂತಹ ಗುರು ಅವರು ಇಲ್ಲಿ ಅರ್ಚಕರಾಗಿರುವುದು ನಮಗೆ ತುಂಬ ಸಂತೋಷ. ಯಾಕೆಂದರೆ ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೇನೆ, ಬಹಳ ಒಳ್ಳೆ ಅಧ್ಯಯನಶೀಲರು. ವಿಶೇಷವಾಗಿ ಒಳ್ಳೆಯ ಅಧ್ಯಯನ. ಸಣ್ಣ ವಯಸ್ಸಲ್ಲಿದ್ದರೂ ಆ ತುಂಟಾಟ ಗಿಂಟಾಟ ನಾನು ನೋಡಿಲ್ಲ. ಬಹಳ ಸಂತೋಷವಾಯಿತು. ಮತ್ತು ದೇವರ ಈ ದೇವಸ್ಥಾನದ ಈ ಎಲ್ಲ ಜೀರ್ಣೋದ್ಧಾರ ನೋಡುವಾಗ ಎಷ್ಟು ಇಲ್ಲಿಯ ಸಾಮರ್ಥ್ಯ, ಜೊತೆಗೆ ಇದಕ್ಕೆ ಎಷ್ಟು ಜನರು ಕೈ ಹಾಕಿದ್ದಾರೆ. ತಾಮ್ರದ ಮುಚ್ಚಿಗೆ ಇರಬಹುದು, ತೀರ್ಥ ಮಂಟಪ ಇರಬಹುದು, ಪ್ರತಿಯೊಂದರಲ್ಲೂ ವಿನ್ಯಾಸ ಎದ್ದು ಕಾಣ್ತದೆ. ಎಲ್ಲರೂ ದೇವರಿಗೆ ದರ್ಶನಕ್ಕೆ ಬನ್ನಿ. ವಿಶೇಷವಾಗಿ ಗಣಪತಿದು ಬಹಳ ವಿಶೇಷ ಇಲ್ಲಿ. ಈಗ ನಾನು ಪ್ರದಕ್ಷಿಣೆ ಬರುವಾಗ ಒಂದು ದ್ವಿಭುಜದಲ್ಲಿ ನಿಂತುಕೊಂಡಂತಹ, ಒಂದು ಮುಡಿ ಕಟ್ಟಿಕೊಂಡಂತಹ ಈ ಆಣಿ ಹಾಕ್ತಾರೆ. ಆಣಿ ಹಾಕುವಂಥ ಒಂದು ವಿಶೇಷವಾದ ಸ್ತ್ರೀ ದೇವತಾ ಶಕ್ತಿ, ದೇವವೂ ಹೌದು ದೈವವೂ ಹೌದು ಅಂಥದ್ದು ಶಕ್ತಿಯ ಒಂದು ಗೋಚರ ಆಯ್ತು. ಈಗ ಹಿಂಬದಿಯಲ್ಲಿ ಅದು ಏನಂತ ನಂಗೆ ಗೊತ್ತಿಲ್ಲ, ಖಾಲಿ ಇದೆ, ಆದರೆ ಒಳಗೆ ಕಾಳಿ ಇದೆ ಅಂತ ಮಹಾಶಕ್ತಿ ಇರ್ತಕ್ಕಂಥ ಈ ಸ್ಥಾನ ಬೆಳಗಬೇಕು ಅಂತ ನಾವು ಕೇಳಬೇಕಾದ್ದಿಲ್ಲ. ಇಲ್ಲಿ ಬಂದವರನ್ನ ಬೆಳಗಿಸುವಂಥ ಮಹಾಲಿಂಗೇಶ್ವರ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಮಾತೆ ಭೈರವಿಯಾಗಿ